ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರಾಗಿದ್ರೂ ಕೂಡ ಆ ಕಾಪಿ ಇನ್ನೂ ವಕೀಲರಿಗೆ ಲಭ್ಯವಾಗದ ಹಿನ್ನೆಲೆಯಲ್ಲಿ ಬಹುಶಃ ನಾಳೆ ಬಿಡುಗಡೆ ಸಾಧ್ಯತೆ ಇದೆ. ಷರತ್ತುಬದ್ಧ ಜಾಮೀನನ್ನ ಶ್ರೀಕಾಂತ್ ಪೂಜಾರಿ ಅವರಿಗೆ ಮಂಜೂರು ಮಾಡಲಾಗಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಇದೀಗ ಜಾಮೀನು ಲಭಿಸಿದೆ. ಡಿಸೆಂಬರ್ 29ನೇ ತಾರೀಕಿನಂದು ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ನ್ಯಾಯಾಂಗ ಬಂಧನಕ್ಕೆ ಅವರನ್ನ ವಶಪಡಿಸಿದ ನಂತರದಲ್ಲಿ ಜಾಮೀನಿಗಾಗಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನನ್ನ ಅವರಿಗೆ ಕೊಟ್ಟಿದೆ. ಸೊ ಜಾಮೀನು ಲಭಿಸಿದೆ. ಆದರೆ ಇವತ್ತು ಅವರು ಬಿಡುಗಡೆ ಆಗೋದು ಅನುಮಾನ. ನಾಳೆ ಅವರು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನಿನ್ನೆ ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ವರ್ಷ ಅವನನ್ನು ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನು ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೇ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅಂತ ನಮಗೆ ನಿನ್ನೆ ಭಾಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ತನ್ನ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ. ಕೇವಲ ಆದೇಶದ ಪ್ರತಿ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ. ಸಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನು ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಮುಂದನ್ನು ತಿಳಿಸಲಾಗುವುದು. ಇವತ್ತು ಬಿಡುಗಡೆ ಸಾಧ್ಯ ಇಲ್ಲ, ಇನ್ನು ಕಾಪಿ ಸಿಕ್ಕಿಲ್ಲ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬಂದಿವೆ. ನಿನ್ನೆ ದಿವಸ ಡಿಸೆಂಬರ್ 29ನೇ ತಾರೀಕಿನಂದು ಅವ್ರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಆನಂತರದಲ್ಲಿ ಇದೊಂದು ರೀತಿ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತು. ಕರಸೇವಕರ ಪರವಾಗಿ ಹೋರಾಟವನ್ನು ಕೂಡ ಬಿಜೆಪಿ ನಾಯಕರು ನಡೆಸಿದ್ರು. 31 ವರ್ಷಗಳ ಹಳೆಯ ಕೇಸ್ನಲ್ಲಿ ಇವನ್ನ ಬಂಧನಕ್ಕೆ ಒಳಪಡಿಸಿದ್ದು ಸರಿಯಲ್ಲ. 16 ಕೇಸ್ಗಳ ಪೈಕಿ 15 ಕೇಸ್ಗಳಲ್ಲಿ ಈಗಾಗಲೇ ಖುಲಾಸೆ ಆಗಿದ್ದಾರೆ. ಇದರ ಮಧ್ಯದಲ್ಲಿ 3 ಬಾರಿ ಅವರು ಠಾಣೆಗೆ ಹೋಗಿ ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ಟಿದ್ದಾರೆ. ಇದೆಲ್ಲ ಇದ್ರೂ ಕೂಡ 31 ವರ್ಷಗಳ ಸಮಯ ಯಾಕೆ ತೆಗೆದುಕೊಳ್ತು ಬಂಧನಕ್ಕೆ ಅಂತ ಹೇಳಿ ಇದು ದೊಡ್ಡ ಹೋರಾಟಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಈ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ, ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. 16 ಕೇಸ್ಗಳ ಪೈಕಿ 15 ಕೇಸ್ಗಳು ಖುಲಾಸೆಗೊಂಡು ಕೇವಲ 1 ಕೇಸ್ ಮಾತ್ರ ಇದು ಬಾಕಿ ಇದೆ. ಅದು 1992ರಲ್ಲಿ ರಾಮ ಮಂದಿರಕ್ಕಾಗಿ ನಡೆದಂತಹ ಹೋರಾಟದಲ್ಲಿ ಇವರು ಕೂಡ ಭಾಗಿಯಾಗಿದ್ದಂತಹ ಕೇಸ್. ಅದು ಆ ಕೇಸ್ ಸಂಬಂಧಿತವಾಗಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿಗೆ ಕೊನೆಗೂ ಏನಂತಿದ್ರೆ ಬೇಲ್ ಸಿಕ್ಕಿದೆ. ಸರ್ ಏನಂತೀರಿ? ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ವಾದವನ್ನು ಮಂಡಿಸಲಿಕ್ಕೆ ಕಳೆದ 1 ವಾರದಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು. ದಾಖಲೆಗಳನ್ನ ಕಲೆ ಹಾಕಲಾಗಿತ್ತು. ಅನೇಕ ದಾಖಲೆಗಳನ್ನು ಕಲೆ ಹಾಕಲಾಗಿತ್ತು ಮತ್ತು ಎಳೆಯಾಗಿ ವಾದವನ್ನು ಮಂಡಿಸಲಾಗಿತ್ತು. ನಮಗೆ ನಿನ್ನೆ ವಿಶ್ವಾಸ ಇತ್ತು ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸ್ತಾರೆ ಅನ್ನೋದು ನಿನ್ನೆನೇ ವಿಶ್ವಾಸ ಇತ್ತು. ಹೀಗಾಗಿ ಇವತ್ತು ಪುರಸ್ಕರಿಸಿದ್ದಾರೆ. ನಾವು ನಿಜವಾಗಿಯೂ ನ್ಯಾಯಕ್ಕೆ ಜಯ ಇದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಸರ್ ಏನು ಷರತ್ತು ಏನನ್ನು ಹಾಕಿದ್ದಾರೆ ಸರ್? ಇದುವರೆಗೆ ಯಾವ್ಯಾವ ಷರತ್ತುಗಳನ್ನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ನಮಗೆ ಆದೇಶ ಪ್ರತಿ ನಮ್ಮ ಕೈ ಸೇರಿಲ್ಲ. ಆದೇಶದ ಪ್ರತಿ ಕೈ ಸೇರಿದ ನಂತರ ನಾವು ಮುಂದೆ ಯಾವ ಕಂಡೀಷನ್ ಹಾಕಿದ್ದಾರೆ ನೋಡಿಕೊಂಡು ಆ ಕಂಡೀಷನ್ ಪ್ರಕಾರ ನಾವು ರಿಲೀಸನ್ನು ಮಾಡ್ತೀವಿ. ಪೊಲೀಸ್ ಇಲಾಖೆ ಹಠಕ್ಕೆ ಬಿದ್ದು ಏನಂತಿದ್ರೆ ಈ ಒಂದು ಬಂಧನ ಮಾಡಿರುವಂಥದ್ದು ಏನಂತೀವಿ ಸರ್ ಇದಕ್ಕೆ? ನೋಡಿ, ಪೊಲೀಸ್ ಇಲಾಖೆ ಹಟ್ಟಕ್ಕೆ ಬಿದ್ದಿದ್ದು ಮೊನ್ನೆಯಿಂದ ನಮಗೆ ಕಳೆದ 1 ವಾರದಿಂದ ಇದೊಂದು ನಾಟಕೀಯ ಪ್ರಸಂಗ ನಡೀತಾ ಇದೆ. ಇದರಲ್ಲಿ ಪೊಲೀಸರು ಏನೋ ಮಾಡಬೇಕು, ಕರಸೇವಕರನ್ನ ಬಂಧಿಸಿ ಅವರಿಗೆ ಹೆದರಿಸುವಂಥ ಪ್ರಕ್ರಿಯೆ ಮಾಡಬೇಕು ಅನ್ನೋದನ್ನು ಮಾಡಿದ್ರು. ಆದರೆ ಅದು ವಿಫಲವಾಗಿದ್ದು ಈ ಮೇಲ್ನೋಟಕ್ಕೆ ಕಂಡು. ಬಿಡುಗಡೆ ಯಾವಾಗ? ಈಗ ಪೂಜಾರಿ ಕಾಲವರೆಗೆ ಬಿಡುಗಡೆ ಆಗುತ್ತಾರೆ. ಸರ್ ಏನಂತೀರಿ ಸರ್? ಈಗ ಮತ್ತೆ ಏನಂತಿದ್ರೆ ಇದ್ರ ಬಗ್ಗೆ ಮೇಲೆ ದೊಡ್ಡ ಮತ್ತೇನು ಇದನ್ನಾಗುತ್ತಾ ಅಂತ ಹೇಳಿ ಸರ್? ಅದ್ರ ಬಗ್ಗೆ ಹಿರಿಯರು ಕುಳಿತು ಮಾತಾಡ್ತಾರೆ. ಹಿರಿಯರು ಏನು ನಿರ್ಣಯ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಸದ್ಯಕ್ಕೆ ಏನಂತಿದ್ರೆ ಬಿಡುಗಡೆ ಭಾಗ್ಯ ಏನಂತಿದ್ರೆ ಶ್ರೀಕಾಂತ್ ಪೂಜಾರಿ ಸಿಕ್ಕಿದ್ರು ಕೂಡ ನಾಳೆಗೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಯಾಕಂತಿದ್ರೆ ಕೋರ್ಟ್ ಕಾಪಿ ಸಿಗಬೇಕು. ಹೀಗಾಗಿ ಈಗಲೇ ಏನಂತಿದ್ರೆ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಕಾಪಿ ಸಿಕ್ಕ ಮೇಲೆ ನಾವು ಏನಂತಿದ್ರೆ ಅದನ್ನು ಜೈಲಿಗೆ ಮುಟ್ಟಿಸಬೇಕು. ಅದರ ನಂತರ ಏನಂತಿದ್ರೆ ಶ್ರೀಕಾಂತ್ ಪೂಜಾರಿಗೆ ಏನಂತಿದ್ರೆ ಅದನ್ನು ಬಿಡುಗಡೆ ಭಾಗ್ಯ ಸಿಗುವಂಥ ಸಾಧ್ಯತೆ ಇರುವಂಥ ಮಾತನ್ನು ಶ್ರೀಕಾಂತ್ ಪೂಜಾರಿ ವಕೀಲರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಧೋನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.